ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಸಮನ್ವಯದ ಕೊರತೆ ಹೆಚ್ಚಾಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಯಾಕಂದ್ರೆ ಇದೇ ಆಗಸ್ಟ್ 9ನೇ ತಾರೀಕು ಬಿಡದಿ ಟೌನ್ಶಿಪ್ ಖಂಡಿಸಿ ಜೆಡಿಎಸ್ ಪಾದಯಾತ್ರೆ ನಡೆಸ್ತಾ ಇದ್ದು, ಜೆಡಿಎಸ್ ಜೊತೆ ಸೇರಿ ತಾನು ಕೂಡ ಪಾದಯಾತ್ರೆ ನಡೆಸೋದಾಗಿ ಬಿಜೆಪಿ ಹೇಳಿತ್ತು. ಆದರೆ ಇವರಿಗೂ ಕೂಡ ಮೈತ್ರಿ ನಾಯಕರು ಜಂಟಿ ಹೋರಾಟದ ಬಗ್ಗೆ ಎಲ್ಲೂ ಕೂಡ ಚರ್ಚೆ ನಡೆಸದೇ ಇರೋದು ಮಿತ್ರ ಪಕ್ಷಗಳಲ್ಲಿ ಎಲ್ಲವೂ ಸರಿ ಇಲ್ವಾ ಅನ್ನೋ ಪ್ರಶ್ನೆಯನ್ನ ಎತ್ತಿದೆ. ಬಿಜೆಪಿ ಜೆಡಿಎಸ್ ಸಮನ್ವಯತೆಯಲ್ಲಿ ಮತ್ತೆ ಬಿರುಕು. ಬಿಡದಿ ಪಾದಯಾತ್ರೆ ನಡೆಸುವ ಬಗ್ಗೆ ಮೋಡದ ಒಮ್ಮತ. ಬಿಡದಿ ಟೌನ್ಶಿಪ್ ಪಾಲಿಟಿಕ್ಸ್ ತಾರಕಕ್ಕೇರಿದೆ. ಅನ್ನದಾತರ ಸಮರ ಸಾರಿದ್ರೆ ಇಟ್ಟ ಹೆಜ್ಜೆಯನ್ನ ಹಿಂದೆ ತೆಗೆಯುವ ಮಾತೇ ಇಲ್ಲ ಅನ್ನೋ ರೀತಿಯಲ್ಲಿ ಸರ್ಕಾರ ಇದೆ. ಆದರೆ ದೋಸ್ತಿ ಪಡೆ ಪಾದಯಾತ್ರೆ ಕಹಳೆಯನ್ನ ಮೊಳಗಿಸಿದೆ. ಇದೀಗ ಸಮನ್ವಯತೆಯಲ್ಲಿ ಮತ್ತೆ ಬಿರುಕು ಕಾಣಿಸಿಕೊಂಡಿದೆಯಾ ಅನ್ನುವಂತಹ ಅನುಮಾನ ಶುರುವಾಗಿದೆ. ನೋಡಿ, ಬಿಡದಿ ಟೌನ್ಶಿಪ್ ಹೆಸರಲ್ಲಿ ರಾಜ್ಯ ಸರ್ಕಾರ 6 ಕಂದಾಯ ಗ್ರಾಮಗಳಲ್ಲಿ ಭೂ ಒತ್ತುವರಿ ಮಾಡಲು ಮುಂದಾಗಿದೆ. ಇನ್ನು ಕೂಡಲೇ ಸರ್ಕಾರ ತನ್ನ ನಿರ್ಧಾರವನ್ನು ಕೈಬಿಡಬೇಕು ಅಂತ ಜೆಡಿಎಸ್ ಪಕ್ಷದಿಂದ ಪಾದಯಾತ್ರೆ ನಡೆಸಲು ದಿನಾಂಕ ನಿಗದಿ ಮಾಡಿದೆ. ಆದರೆ ಜೆಡಿಎಸ್ ಜೊತೆಗೆ ಪಾದಯಾತ್ರೆ ಮಾಡ್ತೇವೆ ಅಂತ ಬಿಜೆಪಿ ನಾಯಕರು ಹೇಳುತ್ತಲೇ ಬರೆದಿದ್ದು, ಈವರೆಗೂ ಪಾದಯಾತ್ರೆ ಬಗ್ಗೆ ಅನಿಶ್ಚಿತತೆ ಮುಂದುವರೆದಿದೆ. ಆಗಸ್ಟ್ 9ರಿಂದ ಪಾದಯಾತ್ರೆ ನಡೆಸುವುದಾಗಿ ಈಗಾಗಲೇ ಜೆಡಿಎಸ್ ದಿನಾಂಕ ಘೋಷಣೆ ಮಾಡಿದೆ. ಆದರೆ ಬಿಜೆಪಿ ಪಕ್ಷದಿಂದ ಜೆಡಿಎಸ್ ಜೊತೆಗೆ ಪಾದಯಾತ್ರೆ ಮಾಡುವ ಬಗ್ಗೆ ಇನ್ನೂ ಕೂಡ ತೀರ್ಮಾನಿಸಿಲ್ಲ. ಇನ್ನು ಈ ಬಗ್ಗೆ ಮಾತನಾಡಿದ ಎಂಎಲ್ಸಿ ಸಿಟಿ ರವಿ, ಬಿಡದಿ ಟೌನ್ಶಿಪ್ ಹೋರಾಟಕ್ಕೆ ಬಿಜೆಪಿ ಬೆಂಬಲವಿದೆ. ಮುಂದಿನ ತೀರ್ಮಾನ ಕುಮಾರಸ್ವಾಮಿ, ವಿಜೇಂದ್ರ ಚರ್ಚೆ ಮಾಡಲಿದ್ದಾರೆ ಅಂತ ಹೇಳಿದ್ದಾರೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ನಡೀತಾ ಇರುವಂತಹ ಹೋರಾಟವನ್ನು ಭಾರತೀಯ ಜನತಾ ಪಾರ್ಟಿ ಬೆಂಬಲಿಸಿದೆ. ಇನ್ನ ಪಾದಯಾತ್ರೆ ಕುರಿತಾಗಿ ಅವರು ಕುಮಾರಸ್ವಾಮಿ ಅವರು ಜನತಾದಳ ನಮ್ಮ ಎನ್ಡಿಎ ಪಕ್ಷ ಮಿತ್ರ ಪಕ್ಷವೇ ಆಗಿರೋದ್ರಿಂದ ಅವ್ರ ಜೊತೆನಲ್ಲಿ ಸಮಾಲೋಚನೆ ನಡೆಸಿ ಏನ್ ಮಾಡಬೇಕು ಅನ್ನೋದನ್ನ ರಾಜ್ಯಾಧ್ಯಕ್ಷರು ಮತ್ತು ವಿಪಕ್ಷ ನಾಯಕರು ಅವ್ರ ಜೊತೆ ಚರ್ಚೆ ನಡೆಸಿ ನಿರ್ಣಯ ತಗೊಳ್ತಾರೆ. ಇನ್ನು ಪಾದಯಾತ್ರೆ ಘೋಷಣೆ ಮಾಡಿದ್ದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಯಾವಾಗ ಪಾದಯಾತ್ರೆ ಅಂತ ದಿನಾಂಕ ಇನ್ನೂ ಕೂಡ ನಿಗದಿ ಮಾಡಿಲ್ಲ. ಜೆಡಿಎಸ್ ಜೊತೆಗೆ ನಾವು ಕೂಡ ಹೋಗ್ತೇವೆ ಅನ್ನೋ ಹೇಳಿಕೆಯನ್ನು ಬಿಟ್ಟರೆ ಅಧಿಕೃತವಾಗಿ ಯಾವುದೇ ಚರ್ಚೆಗಳಾಗಿಲ್ಲ. ನಿನ್ನೆ ಜೆಡಿಎಸ್ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಜೊತೆಗೆ ಸಮನ್ವಯ ಸಮಿತಿ ಸಭೆ ನಡೆಸಲು ನಿರ್ಧಾರವನ್ನು ಮಾಡಿದ್ರು. ಕುಮಾರಸ್ವಾಮಿ ದೆಹಲಿಗೆ ತೆರಳಿದ ಪರಿಣಾಮ ಚರ್ಚೆಗೆ ಬ್ರೇಕ್ ಬಿದ್ದಿದೆ. ಯಾವುದೇ ಕಾರಣಕ್ಕೂ ಪಾದಯಾತ್ರೆಗೆ ಗೊಂದಲಕ್ಕೇನು ಖಂಡಿತ ಅವಕಾಶ ಇಲ್ಲ. ನಾನು ಕೂಡ ಮೊನ್ನೆ ದಿನ ಕುಮಾರಸ್ವಾಮಿ ಅವರಿಗೆ ಮಾತನಾಡಿದ್ದೆ. ಈಗಾಗಲೇ ಮತ್ತೆ ದಿನಾಂಕ ಅವರಿಗಾಗಲೇ ಘೋಷಣೆ ಮಾಡಿದ್ದಾರೆ. ಖಂಡಿತ ನಮ್ಮಲ್ಲಿ ಏನು ವ್ಯತ್ಯಾಸ ಬರೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಕಡೆಯಿಂದ ವಿಪಕ್ಷ ನಾಯಕರುಗಳು ಕೂಡ ಇರ್ತಾರೆ. ಸದನದಲ್ಲಿ ಯಾವ ರೀತಿ ನಾವು ಬಿಜೆಪಿ ಮತ್ತು ಜೆಡಿಎಸ್ ಒಟ್ಟಾಗಿ ಹೋಗಬೇಕು ಮತ್ತೆ ಪಾದಯಾತ್ರೆ ಬಗ್ಗೆ ಚರ್ಚೆ ಮಾಡ್ತೇವೆ. ಗೊಂದಲ ಏನಿಲ್ಲ. ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆ ನಡೆಸಿದ ಬಳಿಕ ಜೆಡಿಎಸ್ ಜೊತೆಗೆ ಸೇರಿ ಸಮನ್ವಯ ಸಮಿತಿ ಸಭೆಯಲ್ಲಿ ಚರ್ಚೆ ನಡೆಸಿ ತೀರ್ಮಾನಿಸಲು ನಿರ್ಧಾರವನ್ನು ಮಾಡಲಾಗಿತ್ತು. ಆದರೆ ಕುಮಾರಸ್ವಾಮಿ ಸಭೆ ಇರೋ ಬಗ್ಗೆ ಮಾಹಿತಿಯೇ ಇಲ್ಲ ಅಂತ ಹೇಳಿಕೊಂಡಿದ್ದಾರೆ. ಹೀಗಾಗಿ ಇದು ಬಿಜೆಪಿ ಜೆಡಿಎಸ್ ಪಕ್ಷದ ನಡುವೆ ಸಮನ್ವಯ ಕೊರತೆ ಮತ್ತೆ ಎದುರಾಗಿದೆ.